ಮೇಡಮ್. ಗುಡ್ ಮಾರ್ನಿಂಗ್ ಅಪ್ಪ. ನೀರು ತಗೊಳ್ಳಿ. ನೀರ ಯಾಕೆ? ಕಾಫಿ ಕುಡಿಯೋಕ್ಕೂ ಮುಂಚೆ ನೀರು ಕುಡಿಬೇಕಂತೆ, ಹೆಲ್ತಿಗೆ ತುಂಬ ಒಳ್ಳೆಯದು. ತಗೊಳ್ಳಿ. ಓಹ್ ವಾವ್, ಹೆಲ್ತ್ ಬಗ್ಗೆ ತುಂಬ ಗೊತ್ತು ನಿಮಗೆ. ತಗೊಳ್ಳಿ ಮೇಡಮ್. ಸಾರಿ ಮ್ಯಾಮ್, ಸಾರಿ. ಮೇಡಮ್ ತಗೊಳ್ಳಿ ನೀರು. ಥ್ಯಾಂಕ್ ಯು. ಮೇಡಮ್, ಬಂಡೆ ಮಾತಾಡಿ ಟೆಂಪಲ್ ಹೋಗಿದ್ದೆ, ತಗೊಳ್ಳಿ ಪ್ರಸಾದ. ಏನಿದು ಪ್ರಸಾದ ಎಲ್ಲ ತಂದ್ಬಿಟ್ಟಿದ್ದೀರಾ? ಹಲೋ ಮಿಸ್ಟರ್ ಚಿರಾಗ್, ಇದು ಆರ್ಡರ್ ರೆಡಿ ಆಗಿದೆ. ಇವಾಗ ಕರ್ಣ ಅವ್ರು ಕಳಿಸ್ಕೊಡ್ತೀನಿ. ಓಕೆ. ಥ್ಯಾಂಕ್ಸ್ ದಿಶಾ. ಆ್ಯಂಡ್ ನಮಗೆ ರಾ ಮೆಟೀರಿಯಲ್ ಸಪ್ಲೈ ಮಾಡೋರಿಗೆ ಅಮೌಂಟ್ ಕೊಡಬೇಕು. ದೇ ಎಕ್ಸೆಪ್ಟ್ ಓನ್ಲಿ ಕ್ಯಾಶ್. ಅದು ರಿಸೆಪ್ಷನಲ್ಲಿದೆ, ಅದನ್ನು ಸ್ವಲ್ಪ ಕಲೆಕ್ಟ್ ಮಾಡಿಕೊಂಡು ಅವ್ರ ಆಫೀಸಿಗೆ ಬಂದಾಗ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀರಾ? ಇದೇನ ರಾಜಶೇಖರ, ದಿನ ಇದೇ ಕಥೆ ಆಗೋಯ್ತಾ ಇವಳದು? ನೆನ್ನೇನು ಕಳಿಸಿದ್ಲು, ಇವತ್ತು ಹಾಗೆ ಮಾಡ್ತಿದ್ದಾಳೆ. ಏನು ಬೇಕು ಅಂತ ಮಾಡ್ತಿದ್ದಾಳೆ ಅವಳು? ಇಲ್ಲ ಗೌರಿ, ನಿಂಗೆ ದೀಪ ಅವ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ. ಟೈಲರಿಂಗ್ ಅಂಗಡಿಲಿ ಏನೋ ಕೆಲಸ ಇರುತ್ತೆ ಅಂತ ಹೋಗಿರ್ತಾರೆ, ಇನ್ನೇನು ಬಂದ್ಬಿಡ್ತಾರೆ. ಗಂಟೆ ಎಷ್ಟಾಯ್ತು? 11. ನಿನ್ನೆ ಥರ ನಾನು ಅವಳಿಗೆ ಕಾಯ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ಶುರು ಮಾಡ್ತೀನಿ. ನೀನೇನು ಕಾಯೋದು ಬೇಡ, ಮುಂದುವರಿಸು ಸೌಂದರ್ಯ. ಅದಕ್ಕೆ ಒಂದು ನಿಮಿಷ, ನೀವಿವತ್ತು ಕಾಂಪಿಟೇಷನಲ್ಲಿ ಭಾಗವಹಿಸದೆ ರೆಸ್ಟ್ ತಗೊಳ್ಳೋದು ಒಳ್ಳೇದನ್ಸುತ್ತೆ. ಇದೇ ಮಾತನ್ನ ನಿನ್ ಹೆಂಡತಿಗೆ ಹೇಳ್ತೀಯನಪ್ಪ? ಇಲ್ಲ ತಾನೆ, ನಿನ್ ಹೆಂಡತಿ ಮಾತ್ರ ಗೆಲ್ಬೇಕು, ಸೌಂದರ್ಯ ಸೋಲ್ಬೇಕು. ಹಂಗಲ್ಲ ಚಿಕ್ಕಮ್ಮ, ಇಷ್ಟು ನೋವು ಇಟ್ಕೊಂಡು ಅದಕ್ಕೆ ಯಾಕೆ ಈ ಟಾಸ್ಕ್ ಮಾಡಬೇಕು? ಯಾಕೆ ಚಿರು, ನಾನು ಗೆಲ್ತೀನಿ ಅನ್ನೋ ಭಯನ ಅಥವಾ ದೀಪ ಸೋಲ್ತಾಳೆ ಅನ್ನೋ ಯೋಚನೆನಾ? ಅದಕ್ಕೆ ಯಾಕೆ ಈ ಥರ ಮಾತಾಡ್ತಿದ್ದೀರಾ? ನೀವು ಗೆದ್ರೆ ನಂಗೆ ಖುಷಿನೇ ಅಲ್ವಾ? ಹೌದೌದು, ನಿನ್ನೆ ದೀಪ ಗೆದ್ದಾಗ ಅಲ್ಲಿ ಕಿಸಿತಾ ನಿಂತ್ಕೊಂಡಿದ್ದಲ್ಲ. ಅದು ಗೆದ್ದವ್ರಿಗೆ ಸಂತೋಷ ಪಟ್ಟು ವಿಶ್ ಮಾಡೋದು ತಪ್ಪ ಚಿಕ್ಕಮ್ಮ? ಚಿರು, ನಮ್ಮ ಸೌಂದರ್ಯ ಯಾವುದ್ರಲ್ಲೂ ಕಡಿಮೆ ಇಲ್ಲ ಕಣಪ್ಪ. ಹೌದು, ಅದಕ್ಕೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಈ ಮನೆ ಎಷ್ಟು ಚೆನ್ನಾಗಿದೆ, ನಾವೆಲ್ಲೂ ಇಷ್ಟು ಖುಷಿಯಾಗಿದ್ದೀವಿ ಅಂದರೆ ಅದಕ್ಕೆ ಅತ್ತಿಗೆನೇ ಕಾರಣ. ಆದರೂ ಈ ಟಾಸ್ಕಲ್ಲಿ ನಿನ್ನ ಸಪೋರ್ಟ್ ಮಾತ್ರ ದೀಪಂಗೆ ಇರುತ್ತೆ ಅಲ್ವಾ ಚಿರು? ಹಾಗಲ್ಲ ಅದಕ್ಕೆ, ಯಾವತ್ತಿದ್ರೂ ನನಗೆ ನೀವೇ ಪ್ರಯಾರಿಟಿ. ಯಾಕಪ್ಪ ಚಿರು ಒದ್ದಾಡ್ತಾ ಇದೆಯಾ? ಅದು ದೀಪ ಅವ್ರು ಬಂದ್ರೆ ನೋಡ್ತಾ ಇದ್ದೆ ಗೌರಿ. ಅವಳು ಬರ್ತಾಳೋ ಇಲ್ವೋ ಯಾರಿಗೆ ಗೊತ್ತು? ಅವಳು ಬರಲ್ಲ ಅನ್ಸತ್ತೆ. ಬಂದ್ರು ಈ ಟಾಸ್ಕಲ್ಲಿ ಅವಳು ಗೆಲ್ಲೋದು ಸುಳ್ಳು. ಸೌಂದರ್ಯ, ನೀನು ಶುರು ಮಾಡು. ದಿಶಾ ಅಂದ್ರೆ ನೀವೇನಾ? ಹ್ಞೂ ಸರ್. ಯಾಕೆ? ಆಫೀಸ್ ದುಡ್ಡನ್ನ ಮಿಸ್ಯೂಸ್ ಮಾಡಿರೋ ಕಂಪ್ಲೇಂಟ್ ನಿಮ್ಮ ಮೇಲೆ ಆಗಿದೆ. ಯು ಆರ್ ಅಂಡರ್ ಅರೆಸ್ಟ್. ಇಮಿಡಿಯೇಟ್ ಆಗಿ ಬಂದು ದಿಶಾನ ಅರೆಸ್ಟ್ ಮಾಡಿದ್ರೆ ನಾನು ತಗೊಂಡಿರೋ ದುಡ್ಡಲ್ಲಿ ನಿಮಗೂ ಅರ್ಧ ಕೊಡ್ತೀನಿ. ಏನ್ ಸರ್ ಹೇಳ್ತಿದ್ದೀರಾ? ಆ ದುಡ್ಡು ಇಲ್ಲೇ ಇದೆ, ಬನ್ನಿ ತೋರಿಸ್ತೀನಿ. ನಡೀರಿ.
ಏನ್ರಿ ಹುಡುಕ್ತಾನೆ ಇದ್ದೀರಾ? ತೋರಿಸ್ರಿ ಕ್ಯಾಶು. ಇಲ್ಲೇ ಇಟ್ಟದ್ನಲ್ಲ, ಎಲ್ಲೋ ಇತ್ತು. ಸರ್ ದುಡ್ಡು ಇಲ್ಲೇ ಇತ್ತು ಸರ್, ನಾನು ನಿಜ ಹೇಳ್ತಿದ್ದೀನಿ. ನಾಟಕ ಮಾಡಬೇಡ್ರಿ, ಅರೆಸ್ಟ್ ಮಾಡ್ರಿ. ಸರ್ ನನ್ನ ಮಾತು ಕೇಳಿ ಸರ್. ಸರ್ ದುಡ್ಡು ಇಲ್ಲೇ ಇತ್ತು ಸರ್, ನಾನು ನಿಜ ಹೇಳ್ತಿದ್ದೀನಿ. ನಾಟಕ ಮಾಡಬೇಡ್ರಿ, ಅರೆಸ್ಟ್ ಮಾಡ್ರಿ. ಸರ್ ನನ್ನ ಮಾತು ಕೇಳಿ ಸರ್. ಅಂದ್ರೆ ಅಕ್ಕನೇ ಪೊಲೀಸಿಗೆ ಫೋನ್ ಮಾಡಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವಳಿಗೆ ನನ್ನ ಮೇಲೆ ಇಷ್ಟೊಂದು ದ್ವೇಷ ಯಾಕೆ? ನಾನಿವಾಗ ಇದೆಲ್ಲ ರೂಪ ಅಕ್ಕನೇ ಮಾಡಿದ್ದಾರೆ ಅಂತ ಪೊಲೀಸ್ ಅವ್ರಿಗೆ ಹೇಳಿದ್ರೆ ಇವಳನ್ನ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಇವಳನ್ನ ಆಫೀಸ್ ಒಳಗಡೆನೂ ಸೇರಿಸಲ್ಲ. ಅಕ್ಕನ ಕಾಪಾಡಕ್ಕೆ ನಾನೀಗ ಸ್ಟೇಷನ್ಗೆ ಹೋಗ್ಲೇಬೇಕು. ಕರ್ಕೊಂಡು ನೋಡಿರಿ.